ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕ ಶಿಕ್ಷಣವನ್ನು ಉಳಿಸುವುದಕ್ಕೆ ಕೆಪಿಎಸ್ ಮ್ಯಾಗ್ನೆಟ್ ವಿರೋಧಿಸಿ ಎಐಡಿಎಸ್ಒ ವತಿಯಿಂದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ನಡೆಸಲಾಯಿತು. ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಎಐಡಿಎಸ್ಒ ವತಿಯಿಂದ ತಾಲೂಕಿನ ಗ್ರಾಮಗಳ ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಪೋಷಕರ ನೇತೃತ್ವದಲ್ಲಿ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ಮುಚ್ಚೋದಕ್ಕೆ ಮುಂದಾಗಿದ್ದಾರೆ. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನ ರದ್ದುಗೊಳಿಸಬೇಕು ಹಾಗೂ ಸರ್ಕಾರಿ ಶಾಲೆಗಳನ್ನು ಖಾಸಗೀಕರಣ ಮಾಡೋದಕ್ಕೆ ಹೊರಟಿರುವ ಸರ್ಕಾರಗಳ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದು, ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಬಿಡೋದಿಲ್ಲ, ಸಾರ್ವಜನಿಕ ಶಿಕ್ಷಣವನ್ನ ಉಳಿಸ್ತೇವೆ ಅಂತ ಹೇಳಿ ಪ್ರತಿಭಟನಾಕಾರರು ಕರೆಯನ್ನ ಕೊಟ್ಟಿದ್ದಾರೆ. ಪ್ರದೇಶಗಳಲ್ಲಿ ಮೈನಿಂಗ್ ಮೇಲೆ ನಿಂತಿರುವಂತಹ ಜಾಗಗಳಲ್ಲಿ ಮೈನಿಂಗ್ ಕೆಲಸ ಮುಗಿತಾ ಇದ್ದಾಗ ಅದನ್ನು ಇನ್ನೊಂದು ಜಾಗ ಕಳಿಸ್ಬೇಕಾಗುತ್ತೆ. ಆಗ ಕೆಎಂಇಆರ್ಸಿ ಆ ಫಂಡ್ ಬಳಸಬೇಕು ಜನರ ಹೊಟ್ಟೆ ಪಾಡಿಗೋಸ್ಕರ. ಆ ದುಡ್ಡನ್ನ ಕೂಡ ಕಸಿತಾ ಇದ್ದಾರೆ ನಮ್ಮ ಸರ್ಕಾರದಲ್ಲಿರುವಂತಹ ಎಜುಕೇಶನ್ ಮಿನಿಸ್ಟರ್. 500 ಕೆಪಿಎಸ್ ಮ್ಯಾಗ್ನೆಟ್ಗೆ ಫಾರಿನ್ ಬ್ಯಾಂಕಿಂದ ಸಾಲ ಪಡಿತಾ ಇದ್ದಾರೆ. ಸರ್ಕಾರ ಸಾಲ ಪಡೆಯುತ್ತೆ, ಆ ಸಾಲ ತೀರ್ಥ ಹೊಡೆ ನಮ್ಮ ತಲೆ ಮೇಲೆ ಹಾಕುತ್ತೆ. ಈಗಾಗಲೇ ಹಲವಾರು ತೆರಿಗೆಗಳನ್ನ ಕಟ್ತಾ ಇದ್ದೀವಿ ನಾವು. ನೇರವಾಗಿ ಶಿಕ್ಷಣಕ್ಕೋಸ್ಕರ ಎಜುಕೇಶನ್ ಸೆಸ್ ಅಂತ ಹೇಳಿ 7% ತೆರಿಗೆ ಕಟ್ತಾ ಇದ್ದೀವಿ. ಅದು ಬಿಟ್ಟು ಇಂಡೈರೆಕ್ಟ್ ಟ್ಯಾಕ್ಸ್ ಬೇರೆ 50 ಪೈಸೆ ಚಾಕ್ಲೇಟ್ ಇಂದ ಹಿಡಿದು ಲಕ್ಷ ಕೋಟಿ ರೂಪಾಯಿವರೆಗೂ ನಾವು ಏನೆಲ್ಲ ಕೊಂಡ್ಕೊಳ್ತೀವಿ ಅದೆಲ್ಲದ್ರ ಮೇಲೂ ನಾವು ತೆರಿಗೆ ಕಟ್ತಾ ಇದ್ದೀವಿ. ಹಾಗಾದ್ರೆ ಸರ್ಕಾರ ಈ ತೆರಿಗೆ ಹಣನ ಏನ್ ಮಾಡ್ತಾ ಇದೆ? ಸಾರ್ವಜನಿಕರಿಗೆ ಬಳಸಲೇ ಏನ್ ಮಾಡ್ತಾ ಇದೆ ತೆರಿಗೆ ಹಣನ? ಇದನ್ನ ನಾವು ಕೇಳಬೇಕು. ಇಷ್ಟು ಮಾತ್ರ ಸಾಕಾಗಲ್ಲ ಅಂತ ಹೇಳಿ ಜೀವನ ಬಾಡಿಗೆ ಅಂತ ಇಟ್ಕೊಂಡಿರುವಂತ ರಿಸರ್ವ್ ಫಂಡ್ ಗಳನ್ನು ಕೂಡ ನುಗ್ತೀವಿ ಅಂತ ನಿರ್ಧಾರ ಮಾಡಿದ್ರೆ ಇದನ್ನ ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಇದು ನಮ್ಮ ಪ್ರಶ್ನೆ ಆಗ್ಬೇಕು. ಈ ಕೆಪಿಎಸ್ ಮ್ಯಾಗ್ನೆಟ್ ಜನರ ಜೇಬಿಗೆ ಕತ್ರಿ ಮಾತ್ರ ಆಗ್ತಾ ಇಲ್ಲ, ನಮ್ಮ ಮಕ್ಕಳ ಭವಿಷ್ಯನ ಅಂಧಕಾರ ತಳ್ತಾ ಇದೆ. ಪ್ರಾಚೀನ ಕಾಲದಲ್ಲಿ ಇನ್ನೊಂದು ಕಾಲದಲ್ಲಿ ಶಿಕ್ಷಣ ಸವಲತ್ತಾಗಿತ್ತು, ಪ್ರಿವಿಲೇಜ್ ಆಗಿತ್ತು. ಬರೀ ಮೇಲ್ವರ್ಗದವರಿಗೆ ಮಾತ್ರ ಶಿಕ್ಷಣ, ಪುರುಷರಿಗೆ ಮಾತ್ರ ಶಿಕ್ಷಣ ಅಂತ ಆಗಿತ್ತು. ಆಗ ಜ್ಯೋತಿರಾವ್ ಫುಲೆ, ಈಶ್ವರಚಂದ್ರ ವಿದ್ಯಾಸಾಗರ್, ಸಾವಿತ್ರಿಬಾಯಿ ಫುಲೆ, ಫಾತಿಮಾ ಶೇಖ್ ನಿನ್ನೋರು ಹೋರಾಟ ಕಟ್ಟಿ ಶಿಕ್ಷಣ ಪ್ರತಿಯೊಬ್ಬರ ಹಕ್ಕಾಗಬೇಕು ಅಂತ ಹೇಳಿ ಫೈಟ್ ಮಾಡಿ ಜೀವ ಕೊಟ್ಟರು. ಅವರಷ್ಟೆಲ್ಲ ಮಾಡಿದಕ್ಕೆ ಫೈನಲಿ ನಮಗೆ ಶಿಕ್ಷಣ ಬಂದಿತ್ತು. ಈಗ ನಮ್ಮ ಸರ್ಕಾರಗಳು ಈ ಶಿಕ್ಷಣಕ್ಕೆ ನೀವು ಲಾಯಕ್ಕಿಲ್ಲ ಅಂತ ಹೇಳಿ ಹಣವಂತರು ಸ್ಥಿತಿವಂತರಿಗೆ ಮಾತ್ರ ಶಿಕ್ಷಣ ಅಂತ ಹೇಳಿ ರೈತ ಕಾರ್ಮಿಕರು ದೇಶ ಕಟ್ಟೋ ಅಂತವ್ರು ಅವರ ಮಕ್ಕಳನ್ನ ಶಿಕ್ಷಣದಿಂದ ದೂರ ತಳ್ತಾ ಇದೆ. ಹಾಗಾದ್ರೆ ಶಿಕ್ಷಣ ಹಕ್ಕಲ್ಲ, ಶಿಕ್ಷಣ ಮತ್ತೆ ಸವಲತ್ತಾಗ್ತಾ ಇದೆ. ಇದ್ರ ವಿರುದ್ಧ ನಮ್ಮ ಧ್ವನಿ. ಇದ್ರ ವಿರುದ್ಧ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಇಡೀ ರಾಜ್ಯದಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ದೊಡ್ಡ ಹುನ್ನಾರ ಆಗಿದೆ. ನಮ್ಮಿಂದ ಶಿಕ್ಷಣವನ್ನು ಕಸಿದುಕೊಳ್ಳಕ್ಕೆ ಅಂತ ಹೇಳಿ ಹೋರಾಟ ಕಟ್ತಾ ಇದ್ದೀವಿ. ಸರ್ಕಾರ ಮೂರ್ಖ ಸರ್ಕಾರ ಖಂಡಿತ ಅಲ್ಲ. ಈ ಸರ್ಕಾರ ಮಾತ್ರ ಅಲ್ಲ, ಹಿಂದಿದ್ದಂತ ಬಿಜೆಪಿ ಸರ್ಕಾರ ಕೂಡ ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಹೇಳಿ ಇದೇ ರೀತಿಯಲ್ಲಿ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡಿ ಮುಚ್ಚೋದಕ್ಕೆ ಪ್ರಯತ್ನ ಪಡ್ತು. ಇದ್ರ ವಿರುದ್ಧ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಹೋರಾಟ ಕಟ್ತು. ನಿಮಗೆ ನೆನಪಿರ್ಲಿ, ಕಾಂಗ್ರೆಸ್ ಇವತ್ತೇನು ಕುರ್ಚಿ ಮೇಲೆ ಕೂತಿದೆ, ಅದರ ಮ್ಯಾನಿಫೆಸ್ಟೋ ಅಲ್ಲಿ, ಅದರ ಪ್ರಣಾಳಿಕೆಯಲ್ಲಿ ಅದು ಹೇಳಿದ್ದು ನಾವು ಒಂದೇ ಒಂದು ಸರ್ಕಾರಿ ಶಾಲೆ ಮುಚ್ಚಲ್ಲ, ಅದಕ್ಕೆ ನಮ್ಗೊಂದು ಅವಕಾಶ ಕೊಡಿ ಅಂತ ಹೇಳಿ. ಅದಕ್ಕೋಸ್ಕರ ಕರ್ನಾಟಕದ ಜನತೆ ಅವರನ್ನ ಚುನಾಯಿಸಿದ್ರು. ಇವತ್ತು ಅವರು ಕೂಡ ಶಾಲೆಗಳನ್ನ ಮುಚ್ತಾರೆ ಅಂತ ಆದ್ರೆ ನಮ್ಗೆ ಈ ಕಾಂಗ್ರೆಸ್ ಸರ್ಕಾರ ಕೂಡ ಬೇಡ, ಆ ಹಿಂದಿದ್ದಂತ ಬಿಜೆಪಿ ಸರ್ಕಾರನೂ ಬೇಡ. ಇದು ನಮ್ಮ ನಿಲುವಾಗಬೇಕು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.